ಬಿಪಿಎಲ್ ಕಾರ್ಡ್ ಇರುವಂತವರಿಗೆ 5 ಲಕ್ಷದವರೆಗೆ ಚಿಕಿತ್ಸೆಗಳನ್ನ ಅವರು ಉಚಿತವಾಗಿ ಪಡೆಯುವಂತದ್ದು. ಮತ್ತೆ ಎಪಿಎಲ್ ಕಾರ್ಡ್ ಇರುವಂತವರು 1,50,000ವರೆಗೂ ಉಚಿತವಾಗಿ ಒಂದು ಸೇವೆಯನ್ನ ಪಡೆಯುವಂತದ್ದು. ಆಧಾರ್ ಕಾರ್ಡ್ ಮತ್ತೆ ಅವ್ರದ್ದು ರೇಷನ್ ಕಾರ್ಡ್ ಏನಿರುತ್ತೆ ಅದನ್ನೇ ಸ್ಕ್ಯಾನ್ ಮಾಡಿ ಈ ಒಂದು ಸೌಲಭ್ಯನ ನಾವು ಕೊಡ್ತಾ ಇದೀವಿ. ಅವರು ಹೇಗೆ ಇದು ATM ಕಾರ್ಡ್ ಇಟ್ಕೊಳ್ತೀವೋ ಆ ತರ ಕ್ಯಾರಿ ಮಾಡೋದಕ್ಕೆ ಈಸಿ ಕಾರ್ಡ್ ಎರಡೂ ಇರುತ್ತೆ. ಅದರಲ್ಲಿ ಅಬಾ ID ನಂಬರ್ ಅಂತಾನು ಇರುತ್ತೆ, ಈ ABPMJ ಕಾರ್ಡ್ ನಂಬರ್ ಸಹ ಇರುತ್ತೆ. ಬೆನಿಫಿಷರಿ ಲಾಗಿನ್ ಅಲ್ಲಿ ನಾವೇ ನಮ್ಮ ಕಾರ್ಡ್ ನಾವೇ ಮಾಡ್ಕೊಳ್ಳುವಂತ. ಆಯುಷ್ಮಾನ್ ಭಾರತ್, ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ, ಚೀಫ್ ಮಿನಿಸ್ಟರ್ಸ್ ಆರೋಗ್ಯ ಕರ್ನಾಟಕ. ಹಳೇದೇನ್ ಕಾರ್ಡ್ ಇತ್ತು, ABRK ಕಾರ್ಡ್ ಎಲ್ಲ ಹೇಳ್ತಾರೆ, ಅದ್ಯಾವುದು ಇಲ್ಲ ಈಗ ಚಾಲ್ತಿಲಿ. ಹತ್ರ ಇದೆ, ನಮ್ಮ ಹತ್ರ ಇದೆ ಅಂತ ಅದಲ್ಲ. ಸೊ ಜನರಿಗೆ ಇದೊಂದು ಮಾಹಿತಿ ಮುಟ್ಟೋ ತರ ಎಲ್ಲರೂ ತಿಳಿಸ್ಕೊಡಿ. ಯಶಸ್ವಿನಿ ಕಾರ್ಡ್ ಅಂತ ಏನು ಇಲ್ಲ ಸರ್, ಈ ಕಾರ್ಡ್ ಮಾತ್ರ ಇರೋದು. ಇದು ಅಶ್ಯೂರೆನ್ಸ್ ಸ್ಕೀಮ್, ಇಟ್ ಇಸ್ ನಾಟ್ ಇನ್ಶೂರೆನ್ಸ್ ಸ್ಕೀಮ್. ಇಲ್ಲಿ ಏನು ಪ್ರೀಮಿಯಂ ಅಂತ ಏನು ಕಟ್ಟಂಗಿಲ್ಲ, ಇದು ಫ್ರೀ ಕಾರ್ಡ್ ಸರ್. ಈಗ ಅದಕ್ಕೆ ಹೇಳ್ತಾ ಇರೋದು ನಾವೇ ಮಾಡ್ಕೊಳ್ಬಹುದು ಸರ್, ನಮ್ಮ ಫೋನಲ್ಲಿ ನಾವೇ ಮಾಡ್ಕೊಂಡ್ಬಿಡ್ಬೋದು. ಅರ್ಹತಾ ರೋಗಿಗಳು ಅಂದ್ರೆ BPL ಕಾರ್ಡ್ ಏನು ನಮ್ಮ 2013 ಆಹಾರ ಭದ್ರತೆ ಕಾಯ್ದೆಯಲ್ಲಿ BPL ಕಾರ್ಡ್ ಅಂತ ಯಾರು ಇದಾಗಿದೆ ನಾಮಿನೇಟ್ ಆಗಿದ್ದಾರೆ ಅಂತವರಿಗೆ, ಮತ್ತೆ APL ಕಾರ್ಡ್ ಅಂತ ಹೇಳ್ಬಿಟ್ಟು ಸಾಮಾನ್ಯ ರೋಗಿಗಳು ಅಂತ ಹೇಳಿದ್ರೆ APL ಕಾರ್ಡ್ ಇರುವಂತವ್ರು. ಸೊ ಇದು BPL ಕಾರ್ಡ್ ಇರುವಂತವರಿಗೆ 5 ಲಕ್ಷದವರೆಗೆ ಚಿಕಿತ್ಸೆಗಳನ್ನ ಅವರು ಉಚಿತವಾಗಿ ಪಡೆಯುವಂತದ್ದು. ಮತ್ತೆ APL ಕಾರ್ಡ್ ಇರುವಂತವರು 1,50,000ವರೆಗೂ ಉಚಿತವಾಗಿ ಒಂದು ಸೇವೆಯನ್ನ ಪಡೆಯುವಂತದ್ದು. ಇದರಲ್ಲಿ 30% ಅಷ್ಟು ಸರ್ಕಾರ ಅನುದಾನವನ್ನ ಭರಿಸುತ್ತೆ, ಉಳಿದ 70% ಫಲಾನುಭವಿನೇ ಭರಿಸಬೇಕಾಗುತ್ತೆ. ನೆಕ್ಸ್ಟ್ ಸಾರಿ. ಸೊ ಇದು ಹೇಗೆ ನಾವು ಈ ಕಾರ್ಡ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ, ಹತ್ತಿರದ ಹಾಸ್ಪಿಟ್ಲು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು. ಅವ್ರು ಹೋಗುವಾಗ ಜೊತೆಗೆ ಅವ್ರದ್ದು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ನ ತಗೊಂಡು ಹೋಗ್ಬೇಕಾಗತ್ತೆ. ಇದು ಅಲ್ಲಿ ಹೋಗಿ ನಮ್ಮ ಒಂದು CHOs ಆಗ್ಲಿ, PHCOs ಆಗ್ಲಿ ಅಥವಾ ಮೆಡಿಕಲ್ ಆಫೀಸರ್ಸ್ ಆಗ್ಲಿ ಯಾರೇ ಇದ್ರು ಅದನ್ನ ತೋರಿಸ್ದಿದ್ದಂಗೆ ಇದರಲ್ಲಿ ನಿಮ್ಗೆ ರಿಜಿಸ್ಟರ್ ಮಾಡಿ ಈ ಕಾರ್ಡ್ನ ಒಂದು ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಇದು ಈ ಆಯುಷ್ಮಾನ್ ಭಾರತ ಇದು ಪಡೆಯೋ ವಿಧಾನ ಹೇಗೆ ಅಂತ ಹೇಳಿದ್ರೆ, ಇದನ್ನ ಹೇಗೆ ಈ ಸೌಲಭ್ಯನ ಪಡ್ಕೋಬೇಕು ಅಂತ ಹೇಳಿದ್ರೆ, ಹುಷಾರಿಲ್ಲದೆ ಇರುವಂತ ರೋಗಿ ತನ್ನ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ. ಈಗ ಸರ್ ಏನ್ ಎಕ್ಸ್ಪ್ಲೈನ್ ಮಾಡಿದ್ರು, 2A2B 3A4A ಅಂತ ಹೇಳ್ಬಿಟ್ಟು, ಅಂದ್ರೆ ಏನು ಪ್ರಥಮ ಹಂತದ ಚಿಕಿತ್ಸೆ, ಸೆಕೆಂಡರಿ ಕಾಂಪ್ಲೆಕ್ಸ್, ಇದು ಟರ್ಷರಿ ಮತ್ತೆ ಎಮರ್ಜೆನ್ಸಿ ಸರ್ವಿಸ್ ಅಂತ ಏನ್ ನಾವು ಹೇಳ್ತೀವಿ, ಇದನ್ನ ಫಸ್ಟ್ ಅವರು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೇಕಾಗತ್ತೆ. 2A ಪ್ರೊಸೀಜರ್ಸ್ ಅಂದ್ರೆ ಏನು, ಸಿಂಪಲ್ ಪ್ರೊಸೀಜರ್ಸ್, ಅದು ನಮ್ಮ ಒಂದು PHC ಲೆವೆಲ್ ಅಲ್ಲೇ ಆಗುವಂತಹದ್ದು. ನೆಕ್ಸ್ಟ್ ಒಂದು ಏನಂತ ಹೇಳಿದ್ರೆ ದ್ವಿತೀಯ ಹಂತದ್ದು ಅಂತ ಹೇಳಿದ್ರೆ, ತೃತೀಯ ಹಂತದ್ದು ಇದು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯವಿದ್ದಲ್ಲಿ ಅಲ್ಲೇ ಚಿಕಿತ್ಸೆ ನೀಡಲಾಗುತ್ತೆ. ಅಲ್ಲಿ ಲಭ್ಯ ಇಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಪ್ರೈವೇಟ್ ಹಾಸ್ಪಿಟಲ್ ಏನ್ ನಮ್ಮ ಜೊತೆ ಎಂಪ್ಯಾನಲ್ಮೆಂಟ್ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅವರಿಗೆ ರೆಫರ್ ಮಾಡ್ಕೊಡಲಾಗುತ್ತೆ. ಅಲ್ಲಿಂದ ರೆಫರ್ ಮಾಡುವಾಗ ರೋಗಿ ಅವನು ಇಷ್ಟಪಡುವಂತ ಹಾಸ್ಪಿಟ್ಲಿಗೆ ಹೋಗುವಂತದ್ದು, ನಮ್ಮ ಕಡೆಯಿಂದ ಯಾವುದು ಅವರಿಗೆ ಒಂದು ಫೋರ್ಸ್ ನ ಮಾಡುವಂತಹದ್ದು ಇರೋದಿಲ್ಲ. ಮತ್ತೆ ಈ ತುರ್ತು ಚಿಕಿತ್ಸೆ ಅಂತ ಏನ್ ಹೇಳ್ತೀವಿ, ಇದಕ್ಕೆ ಯಾವುದೇ ರೆಫರಲ್ ನ ಅಗತ್ಯ ಇರೋದಿಲ್ಲ. ಇವರು ಸ್ಟ್ರೈಟ್ ಅವೇ ಅವ್ರು ಇಷ್ಟ ಬಂದಂತ ನಮ್ಮ ನೋಂದಾಯಿತ ಆಸ್ಪತ್ರೆಗಳಿಗೆ, ಖಾಸಗಿ ಆಗ್ಬಹುದು ಸರ್ಕಾರಿ ಆಸ್ಪತ್ರೆಗೆ ಆಗ್ಬಹುದು, ಅವ್ರು ಹೋಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಬಹುದು. ನೆಕ್ಸ್ಟ್ ಇದು ಆಗ್ಲೇ ಸರ್ ಏನ್ ಹೇಳಿದ್ರು, ಇದು ದ್ವಿತೀಯ ಹಂತದ ಇದು ಏನು ಚಿಕಿತ್ಸೆ ಇದೆ 294 ಇದೆ. ಇದು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ ಪಡೆಯುವಂತಹದ್ದು. ನೆಕ್ಸ್ಟ್ ಬಂದು ಇನ್ನು 2B ಅಂತ ಏನ್ ಹೇಳ್ತೀವಿ, ಈ ಚಿಕಿತ್ಸೆ ಬಂದು 251 ಇರುತ್ತೆ. ಇದು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯ ಇಲ್ಲದೆ ಇದ್ರೆ ಮಾತ್ರ ನಾವು ನಮ್ಗೆ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಿಗೆ ರೆಫರಲ್ ಮಾಡುವಂತಹದ್ದು. ತೃತೀಯ ಹಂತದ್ದು ಅಂತ ಹೇಳಿದ್ರೆ 935 ಪ್ರೊಸೀಜರ್ಸ್ ಇರುತ್ತೆ. ಇದನ್ನು ಅಷ್ಟೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ ಇಲ್ಲದೆ ಇದ್ರೆ ಮಾತ್ರ ನಮ್ಮ ಖಾಸಗಿ ಆಸ್ಪತ್ರೆ ನೋಂದಾಯಿತ ಆಸ್ಪತ್ರೆಗೆ ರೆಫರಲ್ ಪಡೆಯುವಂತಹದ್ದು. ತುರ್ತು ಚಿಕಿತ್ಸೆ ಏನ್ 170 ಪ್ರೊಸೀಜರ್ಸ್ ಇದೆ, ಇದನ್ನ ನೇರವಾಗಿ ಪೇಷಂಟ್ ಯಾವುದೇ ನೋಂದಾಯಿತ ಆಸ್ಪತ್ರೆಗೆ ಹೋಗಿ ಫ್ರೀ ಆಗಿ ಚಿಕಿತ್ಸೆಯನ್ನ ಪಡೆಯುವಂಥದ್ದು. ಇದಕ್ಕೆ ರೆಫರಲ್ ನ ಅಗತ್ಯ ಇರೋದಿಲ್ಲ. ಸೊ ಟೋಟಲ್ ಆಗಿ 1650 ಪ್ರೊಸೀಜರ್ ಈ ಸ್ಕೀಮ್ ಅಂಡರ್ ಫ್ರೀ ಆಗಿ ಸಿಗುತ್ತೆ. ಇನ್ನ ನೆಕ್ಸ್ಟ್ ಅಂತ ಹೇಳಿದ್ರೆ, ರೋಗಿಗಳು ಹೇಗೆ ರೆಫರಲ್ ಪಡೆಯೋದು ಹೇಗೆ ಅಂತ ಹೇಳ್ಬೋದು. ನಮ್ಗೆ ಇದು ರೆಫರಲ್ ಎಲ್ಲ ತಗೊಂಡೋಗ್ಬೇಕು, ಕಷ್ಟ ಆಗುತ್ತೆ, ಸ್ಲೋ ಆಗುತ್ತೆ ಅಂತ ಆ ತರ ಅವಶ್ಯಕತೆ ಏನು ಇರೋದಿಲ್ಲ. ಇವಾಗ ತುಂಬಾ ಈಸಿಯಾಗಿ ಮಾಡ್ಕೊಟ್ಟಿದ್ದಾರೆ. ಇದು ಆನ್ಲೈನ್ ಅಲ್ಲೇನೆ ರೆಫರಲ್ ನಾವು ಮಾಡುವಂತದ್ದು ಇವಾಗ ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲಿ ಆ ಹತ್ತಿರದ ಆ PHC ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅಥವಾ ಆ ಪೇಷಂಟ್ ಏನಿರ್ತಾನೆ ಅವನಿಗೆ ಹತ್ತಿರದ ಹಾಸ್ಪಿಟ್ಲ್ಗಳು ತೋರಿಸುತ್ತೆ. ಅದು ಅದರಲ್ಲಿ ಆ ಪೇಷಂಟ್ ಯಾವ ಹಾಸ್ಪಿಟ್ಲ್ ಬೇಕೋ ಅದನ್ನ ಚೂಸ್ ಮಾಡ್ಕೊಂಡು ಅಲ್ಲಿಗೆ ರೆಫರಲ್ ನ ಬರ್ಸ್ಕೊಂಡು ತಗೊಂಡು ಹೋಗುವಂತದ್ದು. ನೆಕ್ಸ್ಟ್ ಇದು ಆರೋಗ್ಯ ಕಾರ್ಡ್ ಇಲ್ದಿದ್ರು ಚಿಕಿತ್ಸೆ ಒದಗಿಸಲಾಗತ್ತಾ ಅಂತ ಒಂದು ಪ್ರಶ್ನೆ.
ಇದು ಏನಪ್ಪಾ ಅಂತ ಹೇಳಿದ್ರೆ ಆಕ್ಚುಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಇವಾಗ ನಮಗೆ ಸೃಜನೆ ಮಾಡ್ಕೊಳ್ಬೇಕು, ಅದು ಕಾರ್ಡ್ ತಗೊಳ್ಬೇಕು ಅಂತ ಹೇಳಿದೀವಿ. ಆದ್ರೆ ಈಗ ಇನ್ನು ಎಲ್ಲಾರ್ಗು ನಾವು ಈ ಕಾರ್ಡ್ನ ಪ್ರೊವೈಡ್ ಮಾಡಿಲ್ದೇ ಇರೋ ಒಂದು ಕಾರಣಕ್ಕೋಸ್ಕರ ಈ ಕಾರ್ಡ್ ಇಲ್ಲದೆ ಹೋದ್ರುನು ನಾವು ಅವ್ರದ್ದು ಒಂದು ಆಧಾರ್ ಕಾರ್ಡ್ ಮತ್ತೆ ಅವ್ರದ್ದು ರೇಷನ್ ಕಾರ್ಡ್ ಏನಿರುತ್ತೆ ಅದನ್ನೇ ಸ್ಕ್ಯಾನ್ ಮಾಡಿ ಈ ಒಂದು ಸೌಲಭ್ಯನ ನಾವು ಕೊಡ್ತಾ ಇದ್ದೀವಿ. ನೆಕ್ಸ್ಟ್, ಸೊ ಇದು ಎಲ್ಲಿ ನಾವು ಸಂಪರ್ಕಿಸಬೇಕು, ಎಲ್ಲಿ ಇದ್ರದ್ದು ಮಾಹಿತಿ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ಸರ್ಕಾರಿ ಆಸ್ಪತ್ರೆ, ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತೆ ಅಲ್ಲಿರುವಂತಹ ಆರೋಗ್ಯ ಮಿತ್ರರು, ಜಿಲ್ಲಾ ಆಸ್ಪತ್ರೆ, ನಮ್ಮ ಎಲ್ಲ ರಿಜಿಸ್ಟರ್ಡ್ ಹಾಸ್ಪಿಟ್ಲ್ಗಳ ಆರೋಗ್ಯ ಮಿತ್ರರು, ಟೋಲ್ ಫ್ರೀ ನಂಬರ್ ಸಹ ಇದೆ, ಆರೋಗ್ಯ ಸಹಾಯವಾಣಿ ಇದೆ. ಅಲ್ಲ ಅಂತ ಹೇಳಿದ್ರೆ ನಮ್ದು ಒಂದು ಲಿಂಕ್ ಸಹ ಇದೆ, ಆರೋಗ್ಯ ಕರ್ನಾಟಕ government.in. ಇದರಲ್ಲೂ ಸಹ ಇದರ ಮಾಹಿತಿಯನ್ನ, ಹೆಚ್ಚಿನ ಮಾಹಿತಿಯನ್ನ ಎಲ್ಲರೂ ಪಡೆದುಕೊಳ್ಬಹುದು. ಎಲ್ಲರಿಗೂ ತಿಳಿದಿರೋ ಹಾಗೆ ಮುಂಚೆ ಇದನ್ನ ಕಾರ್ಡ್ನ ಗ್ರಾಮ ಒನ್, ಈ ಕಾಮನ್ ಸರ್ವಿಸ್ ಸೆಂಟರ್, ಧರ್ಮಸ್ಥಳ, ಕರ್ನಾಟಕ ಒನ್, ಈ ತರ ಈ ಒಂದು ಇವ್ರಿಗೆ ನಾವು ಆಪರೇಟರ್ ಲಾಗಿನ್ ಅಲ್ಲಿ ಮಾಡೋದಕ್ಕೆ ಈ ಒಂದು ಕಾರ್ಡ್ ಮಾಡೋದಕ್ಕೆ ಪ್ರಾವಿಷನ್ ಇತ್ತು. ಈಗ ಒಂದು ನವೆಂಬರ್ ಇಂದ ಏನ್ ಮಾಡಿದ್ದಾರೆ ಸರ್ಕಾರ ಅಂತ ಹೇಳಿದ್ರೆ ಸೆಲ್ಫ್ ರಿಜಿಸ್ಟ್ರೇಷನ್ ಅಂದ್ರೆ ಸ್ವಯಂ ಸೃಜನೆ, ಕಾರ್ಡ್ನ ಸ್ವಯಂ ಸೃಜನೆ ಮಾಡ್ಕೊಳ್ಳುವಂತ ಒಂದು ಪ್ರಾವಿಷನ್ ನ ಮಾಡಿಕೊಟ್ಟಿದ್ದಾರೆ. ಅದ್ರದ್ದು ಲಿಂಕ್ ಅದು, ಆ ಲಿಂಕ್ ಅಲ್ಲಿ ಹೋದ್ರೆ ಈ ತರ ಬೆನಿಫಿಷಿಯರಿ ಅನ್ನೋ ಒಂದು ಇದನ್ನ ನೀವು ಇದ್ ಮಾಡ್ಕೊಳ್ಬೇಕಾಗತ್ತೆ. ಬೆನಿಫಿಷರಿ ಲಾಗಿನ್ ಅಲ್ಲಿ ಹೋಗಿ ಈ ಕಾರ್ಡ್ನ ಸ್ವಯಂ ನೀವೇ ಇದನ್ನ ಮಾಡ್ಕೊಳ್ಳುವಂತದ್ದು. ಯಾರ ಹತ್ರ ರೇಷನ್ ಕಾರ್ಡ್ ಇರುತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಈ ಒಂದು ಕಾರ್ಡ್ನ ನೀವೇ ನಿಮ್ಮ ಫೋನ್ ನಲ್ಲಿ ಇದನ್ನ ಮಾಡ್ಕೊಳ್ಳುವಂತದ್ದು, ಆನ್ಲೈನ್ ಅಲ್ಲಿ ನೀವೇ ಮಾಡ್ಕೊಳ್ಳುವಂಥದ್ದು. ಇದನ್ನ ನವೆಂಬರ್ ಇಂದ ಎಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಡ್ ಅನ್ನ ಈಗ ಹೊಸದಾಗಿ ಇದು ನವೀಕರಣಗೊಂಡಿದೆ, ಹೆಸರು ಆಗಿದೆ ಇದು ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ, ಚೀಫ್ ಮಿನಿಸ್ಟರ್ಸ್ ಆರೋಗ್ಯ ಕರ್ನಾಟಕ ಅಂತ ಹೇಳ್ಬಿಟ್ಟು ಕಾರ್ಡ್ದು ಹೆಸರು ಹೊಸದಾಗಿ ನವೀಕರಣಗೊಂಡಿದೆ. ABPMJY CMS ARK ಕಾರ್ಡ್ ಅಂತ ಹೇಳ್ಬಿಟ್ಟು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಲಾಂಚ್ ಮಾಡಿದ್ದಾರೆ. ಸೊ ಇದನ್ನ ಇವಾಗ ನಾವು ಸ್ವಯಂ ಸೃಜನೆ ಮಾಡ್ಕೊಳ್ಬಹುದು, ನಾವೇ ಮಾಡ್ಕೊಳ್ಳುವಂಥದ್ದು. ಆ ಲಾಗಿನ್ ಇದನ್ನ ನಾನಲ್ಲಿ ಶೇರ್ ಮಾಡಿದ್ದೀನಿ. ದಿಸ್ ಇಸ್ ಫ್ಲೋ ಚಾರ್ಟ್. ಅಲ್ಲಿ ಹೋಗ್ತಿದ್ದಂಗೆ ನೀವೇ ಈ ಕಾರ್ಡ್ನೆಲ್ಲ ಮಾಡ್ಕೊಳ್ಬಹುದು. ಮೈಸೂರಿನಲ್ಲಿ ನಾವು ಈಗಾಗಲೇ ಎಲ್ಲ ಕಾಲೇಜಸ್, ಸ್ಕೂಲ್ ಮಕ್ಕಳಿಗೆ ಮತ್ತೆ ಫ್ಯಾಕ್ಟರಿ ವರ್ಕರ್ಸ್ಗೆಲ್ಲ ಇದ್ರ ಬಗ್ಗೆ ಈಗಾಗಲೇ ತರಬೇತಿಯನ್ನ ನೀಡಿ ಅಲ್ಲೇ ಕಾರ್ಡ್ ಸೃಜನೆ ಸಹ ಮಾಡ್ತಾ ಇದ್ದೀವಿ. ಸೊ ಇದನ್ನ ಒಂದು ದಯವಿಟ್ಟು ಉಪಯೋಗ ಮಾಡ್ಕೊಳ್ಳಿ. ಜನರ ತನಕ ಇದು ನಾವೇ ಕಾರ್ಡ್ನ ಮಾಡ್ಕೋಬಹುದು. ನಾವು ಅಲ್ಲಿ ಗ್ರಾಮ ಒನ್ಗೆ ಹೋಗ್ಬೇಕು, ಇನ್ನೊಂದಕ್ಕೆ ಹೋಗ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಏನು ಆಧಾರ್ ಕಾರ್ಡ್ ನಾವು ಆನ್ಲೈನ್ ಅಲ್ಲಿ ಮಾಡ್ಕೊಳ್ಬಹುದು, ಅದೇ ತರ ಇದನ್ನು ಮಾಡ್ಕೊಳ್ಬಹುದು. ಸೊ ಇದನ್ನ ಎಲ್ಲಾ ಜನರಿಗೂ ಮುಟ್ಟೋ ತರ ತಿಳಿಸಿ, ಅವರು ಹೇಗೆ ಇದು ATM ಕಾರ್ಡ್ ಇಟ್ಕೊಳ್ತೀವೋ ಆ ತರ ಕ್ಯಾರಿ ಮಾಡೋದಕ್ಕೆ ಈಸಿ ಕಾರ್ಡ್ ಎರಡೂ ಇರುತ್ತೆ. ಅದರಲ್ಲಿ ಅಬಾ ID ನಂಬರ್ ಅಂತಾನು ಇರುತ್ತೆ, ಈ ABPMJ ಕಾರ್ಡ್ ನಂಬರ್ ಸಹ ಇರುತ್ತೆ. ಅಬಾ ID ಅಂತ ಹೇಳಿದ್ರೆ ಹೆಲ್ತ್ ಅಕೌಂಟ್, ಅದು ಪೇಷಂಟ್ಸ್ದು ಹೆಲ್ತ್ ಡೀಟೇಲ್ಸ್ ನ ಅದರಲ್ಲಿ ಸೇವ್ ಮಾಡಿ ಇಟ್ಕೊಳ್ಬಹುದು. ಸೊ ದಟ್ ಪೇಷಂಟ್ ಇನ್ ಮುಂದೆ ಈ ಒಂದು ಕಾರ್ಡ್ ನ ತಗೊಂಡೋದ್ರೆ ಸಾಕು, ಅವನು ಯಾವನ ಒಂದು ಏನೊಂದು ಸ್ಕ್ಯಾನಿಂಗ್ ರಿಪೋರ್ಟ್ ಆಗ್ಲಿ, ಅವನ ಪ್ರಿಸ್ಕ್ರಿಪ್ಷನ್ ಆಗ್ಲಿ ತಕೊಂಡು ಹೋಗುವಂತದ್ದು ಇರೋದಿಲ್ಲ. ಅದನ್ನ ಆ ಕಾರ್ಡ್ ಅಲ್ಲಿ ಹೋಗಿ ಅವನ ನಂಬರ್ ಕೊಟ್ರೆ ಆ ನಂಬರ್ನ ಹಾಕ್ತಿದ್ದಂಗೆನೆ ಅವನ ಡೀಟೇಲ್ಸ್ ಅಲ್ಲಿ ಓಪನ್ ಆಗುತ್ತೆ. ಈಗ ಸದ್ಯಕ್ಕೆ ಇದು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು, ಕೇರ್ ಹಾಸ್ಪಿಟ್ಲು, ಚಲ್ವಾಂಬ ಇಲ್ಲೆಲ್ಲ ಇದೇ ರೀತಿಯಲ್ಲಿ ಆನ್ಲೈನ್ ಅಲ್ಲಿ ಈ ಹಾಸ್ಪಿಟಲ್ ಆಗಿದೆ. ಅವ್ರದ್ದು ಪೇಷಂಟ್ ಡೀಟೇಲ್ಸ್ ಎಲ್ಲಾನು ಅದರಲ್ಲೇ ನಾವು ಇಡ್ತಾ ಇದೀವಿ. ಸೊ ಪೇಷಂಟ್ ಈಸಿಯಾಗಿ ಈ ಒಂದು ಕಾರ್ಡ್ ಇಟ್ಕೊಂಡು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಈ ಒಂದು ಕಾರ್ಡ್ನ ಈಸಿಯಾಗಿ ಕ್ಯಾರಿ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಅವನು ಫ್ರೀಯಾಗಿ ಟ್ರೀಟ್ಮೆಂಟ್ ತಗೋಬಹುದು. ಮತ್ತೆ ಬಡವರಿಗೆ, ಇವ್ರಿಗೆಲ್ಲ ಮಧ್ಯಮ ವರ್ಗದವರಿಗೆ ಅಥವಾ ಲೋ ಮಿಡಲ್ ಕ್ಲಾಸ್ ಏನ್ ಹೇಳ್ತೀವಿ ಅವ್ರಿಗೆ ಈ ಒಂದು ಉಪಯೋಗ ಪಡ್ಕೊಳ್ಬಹುದು. ಇದನ್ನ ದಯವಿಟ್ಟು ಎಲ್ಲರಿಗೂ ಮುಟ್ಟೋ ತರ ತಿಳಿಸ್ಕೊಡಿ. ಸೊ ಇದು ಇವಾಗ ಸೆಲ್ಫ್ ರಿಜಿಸ್ಟ್ರೇಷನ್ ಆಗಿದೆ. ಬೆನಿಫಿಷರಿ ಲಾಗಿನ್ ಅಲ್ಲಿ ನಾವೇ ನಮ್ಮ ಕಾರ್ಡ್ನ ನಾವೇ ಮಾಡ್ಕೊಳ್ಳುವಂಥದ್ದು. ಸೊ ಈ ತರ ಬರುತ್ತೆ ಕಾರ್ಡು. ನೋಡ್ಬೋದು ನೀವು, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ, ಚೀಫ್ ಮಿನಿಸ್ಟರ್ಸ್ ಆರೋಗ್ಯ ಕರ್ನಾಟಕ. ಅಲ್ಲಿ 2 ನಂಬರ್ ಬರ್ತದೆ, ಈ ಕಡೆ ಅಬಾ ID ನಂಬರ್ ಬರ್ತಾ ಇದೆ, ಆ ಕಡೆ ABPMJY ನಂಬರ್ ಬರ್ತಾ ಇದೆ. ಸೊ ಹಳೇದ್ ಏನ್ ಕಾರ್ಡ್ ಇತ್ತು, ABRK ಕಾರ್ಡ್ ಎಲ್ಲ ಹೇಳ್ತಾರೆ, ಅದ್ಯಾವುದು ಇಲ್ಲ ಈಗ ಚಾಲ್ತಿಲಿ. ಹತ್ರ ಇದೆ, ನಮ್ಮ ಹತ್ರ ಇದೆ ಅಂತ ಅದಲ್ಲ. ಸೊ ಜನರಿಗೆ ಇದೊಂದು ಮಾಹಿತಿ ಮುಟ್ಟೋ ತರ ಎಲ್ಲರೂ ತಿಳಿಸ್ಕೊಡಿ. ಯಶಸ್ವಿನಿ ಕಾರ್ಡ್ ಅಂತ ಏನು ಇಲ್ಲ ಸರ್, ಈ ಕಾರ್ಡ್ ಮಾತ್ರ ಇರೋದು. ಇದು ಅಶ್ಯೂರೆನ್ಸ್ ಸ್ಕೀಮ್, ಇಟ್ ಇಸ್ ನಾಟ್ ಇನ್ಶೂರೆನ್ಸ್ ಸ್ಕೀಮ್. ಇಲ್ಲಿ ಏನು ಪ್ರೀಮಿಯಂ ಅಂತ ಏನು ಕಟ್ಟಂಗಿಲ್ಲ, ಇದು ಫ್ರೀ ಕಾರ್ಡ್. ಅದ್ಯಾವುದು ಇಲ್ಲ ಈಗ, ಎಲ್ಲಾನು ಇದಕ್ಕೇನೆ ಇದ್ ಮಾಡಿದ್ದಾರೆ. ಸೊ ಇದನ್ನೇ ಮಾಡಿಸ್ಕೊಳ್ಳೋದಕ್ಕೆ ಹೇಳಿ ಸರ್. ಈಗ ಅದಕ್ಕೆ ಹೇಳ್ತಾ ಇರೋದು, ನಾವೇ ಮಾಡ್ಕೊಳ್ಬಹುದು ಸರ್, ನಮ್ಮ ಫೋನಲ್ಲಿ ನಾವೇ ಮಾಡ್ಕೊಂಡ್ಬಿಡ್ಬೋದು. PDF ಅಲ್ಲಿ ಇಟ್ಕೋಬಹುದು, ಇಲ್ಲ ಅದನ್ನೇ ಪ್ರಿಂಟ್ ತೆಗೆದು ಇಟ್ಕೋಬಹುದು.
ಅಲ್ಲ ಬರುತ್ತೆ ಅಂತ ಹೇಳಿದ್ರು, ಅದೇ ಗ್ರಾಮ ಒನ್ ಅವರೆಲ್ಲ ಮಾಡಿದ್ರು. ಏನೋ ಕಾರಣಾಂತರಗಳಿಂದ ಅದು ಅವ್ರು ಇಶ್ಯೂ ಮಾಡಕ್ ಆಗ್ಲಿಲ್ಲ. ಅವ್ರದ್ದು ಆಪರೇಟರ್ ಲಾಗಿನ್ ಎಲ್ಲ ಪ್ರಾಬ್ಲಮ್ ಆಯ್ತದು. ಸೊ ಹಾಗಾಗಿ ಈಗ ಸ್ವಯಂ ಸೃಜನೆ ಮಾಡ್ಕೊಟ್ಟಿರೋದನ್ನ ಸೆಲ್ಫ್ ರಿಜಿಸ್ಟ್ರೇಷನ್ ಆ ಪೇಷಂಟ್ ಅಲ್ಲೇ ಮಾಡ್ಕೋಬಹುದು. ಸರ್ ಈಗ ಏನ್ ತೊಂದರೆ ಇಲ್ಲ, ಆಧಾರ್ ಕಾರ್ಡ್ನ ತಗೊಂಡು ನಮ್ಮ ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲೇನೆ ಅದನ್ನ ನಂಬರ್ ಓಪನ್ ಮಾಡಿ ಅದು ಕಾರ್ಡ್ ಆಗಿರುತ್ತೆ, ಅದನ್ನ ತೆಗೆದುಕೊಡ್ತಾರೆ ಸರ್. ತೆಗೆದುಕೊಡ್ತಾರೆ. ಆಧಾರ್ ಕಾರ್ಡ್ ತಗೊಂಡು, ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ BPL ಕಾರ್ಡ್ ಅದು